ಶಾಸಕರು ಸುಮಾರು 8 ವರ್ಷಗಳಿಂದ ಶಾಸಕರಾಗಿ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಅಫಜಲ್ಪುರ ಮತಕ್ಷೇತ್ರದ ಎಲ್ಲ ಇಲಾಖೆಗಳನ್ನ ನಾವು ಇಲಾಖೆಯ ಕೆಲಸಗಳನ್ನು ನೋಡಿದಾಗ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರೆ ಕಳಪೆ ಮಟ್ಟದ ಕಾಮಗಾರಿಗಳು ನಡೀತಾ ಇದ್ದಾವೆ. ಒಂದೊಂದು ಕಡೆ ಏನಪ್ಪಾ ಯಾವುದೇ ಕಾಮಗಾರಿಗಳು ಕೂಡ ನಡೆದಿಲ್ಲ ಅಂತಕ್ಕಂಥದ್ದು ಈ ಒಂದು ಮೇಲ್ನೋಟಕ್ಕೆ ನಮಗೆ ಎದ್ದು ಕಾಣ್ತಾ ಇದೆ. ಆದ್ರೆ ಇವರು ಈಗಾಗಲೇ ಏನಪ್ಪಾ ಅಂತಂದ್ರೆ ಹಿಂದೆ 5 ವರ್ಷ ಹಿಂದಿನ ಪೀರಿಯಡ್ ನಲ್ಲಿ ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಮಾನ್ಯ ಶಾಸಕರಾಗಿದ್ದಾಗ ಅವರು 3,500 ಕೋಟಿ ರೂಪಾಯಿ ಅನುದಾನವನ್ನ ತಂದಿದ್ದೀನಿ ಅಂತ ಹೇಳ್ಕೊಂಡು 2023ರಲ್ಲಿ ಹೇಳಿದ್ರು. ಆ ಪ್ರಕಾರ ನಮಗೆ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನ್ ಮಾಡಿದೆ ಅಂತ ಹೇಳಿ. ಆ 3,500 ಕೋಟಿಯ ಯಾವ ಕೆಲಸಗಳು ಕೂಡ ನಮಗೆ ಕಾಣ್ತಾ ಇಲ್ಲ. ಅದೇ ರೀತಿಯಾಗಿ ಇಂದು ಮೊನ್ನೆ ಏನಪ್ಪಾ ಅಂತಂದ್ರೆ ಈ ಒಂದು ಪೀರಿಯಡ್ ನಲ್ಲಿ ಈಗೇನು 2-3ನೇ ವರ್ಷ ರನ್ನಿಂಗ್ ನಡೆದಲ್ಲ, ಈ ಪೀರಿಯಡ್ ನಲ್ಲಿ ಕೂಡ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ 4,500 ಕೋಟಿ ರೂಪಾಯಿನ ಅನುದಾನ ಪಡ್ಕೊಂಡು ತಂದಿದ್ದೀನಿ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಈ ಎಲ್ಲಾ ಒಟ್ಟು 8,000 ಕೋಟಿ ಅನುದಾನ ಏನಪ್ಪಾ ಅಂತಂದ್ರೆ ಅವ್ರ ಪೀರಿಯಡ್ ನಲ್ಲಿ ಬಂದಿದೆ. ಆ 8,000 ಕೋಟಿ ರೂಪಾಯಿಗಳನ್ನ ಯಾವ್ಯಾವ ಇಲಾಖೆ ಅಡಿಯಲ್ಲಿ ಎಲ್ಲೆಲ್ಲಿ ಯಾವ ಏನಪ್ಪಾ ಅಂತಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಶಾಲೆಗಳನ್ನ ನಿರ್ಮಾಣ ಮಾಡಿದ್ದಾಗ್ಲಿ, ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೊಸ ಹಾಸ್ಪಿಟಲ್ಗಳಾಗ್ಲಿ, ವೈದ್ಯಕೀಯ ಸೌಲಭ್ಯಗಳನ್ನು ಕೊಟ್ಟಿದ್ದಾಗ್ಲಿ, ಅಥವಾ ಈ ಒಂದು ರಸ್ತೆ ಒಂದು ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಎಷ್ಟು ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂತಕ್ಕಂಥದ್ದು, ಎಲ್ಲೆಲ್ಲಿ ನೀರಿಲ್ಲಾರ್ದಲ್ಲಿ ಏನಪ್ಪಾ ಅಂದ್ರೆ ಕೆರೆಗಳನ್ನ ನಿರ್ಮಾಣ ಮಾಡಿದ್ರ ಬಗ್ಗೆ ಆಗ್ಲಿ, ಅಥವಾ ಇವರೆಲ್ಲ ಡೆವಲಪ್ಮೆಂಟ್ಸ್ಗಳು ಅಂದ್ರೆ ಜನರಿಗೆ ಬೇಕಾದಂತ ಮೂಲ ಸೌಕರ್ಯಗಳನ್ನ ಒದಗಿಸಲಿಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಇವರು ವಿಫಲರಾಗಿದ್ದು ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಎಲ್ಲಾ ಕಡೆ ತಾಲೂಕಿನಾದಂತ ಸಂಚರಿಸಿದಾಗ ಎಲ್ಲರೂ ಕೂಡ ಕೂಗು ಏನಪ್ಪಾ ಅಂತಂದ್ರೆ ಇದು ಅನಭಿವೃದ್ಧಿ ವಿಚಾರಗಳೇ ಕೂಡ ಜನರ ಬಾಯಿಂದ ಏನಪ್ಪಾ ಅಂತಂದ್ರೆ ಎದ್ದು ಬರ್ತಾ ಇದ್ದೇವೆ. ಈ ರೀತಿ ಆಗೋದ್ರಿಂದ ಜನರು ಏನಪ್ಪಾ ಅಂತಂದ್ರೆ ತಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಒಳ್ಳೆ ಒಬ್ಬ ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ ಮತ್ತು ಹಿರಿಯ ಒಬ್ಬ ಶಾಸಕರಾಗಿದ್ದಾರೆ ಅಂತಕ್ಕಂತ ಒಂದು ವಿಚಾರ ಜನ ಮತದಾರರು ಏನಪ್ಪಾ ಅಂತಂದ್ರ ಒಂದು ಭರವಸೆ ಇಟ್ಕೊಂಡು ವಿಶ್ವಾಸ ತಮ್ಮ ಮೇಲೆ ಇಟ್ಕೊಂಡು ಏನಪ್ಪಾ ಅಂತಂದ್ರ ಮತವನ್ನ ನೀಡಿದ್ದಾರೆ. ಆದ್ರೆ ಏನಪ್ಪಾ ಅಂತಂದ್ರ ಮಾನ್ಯ ಶಾಸಕರು ಏನಪ್ಪಾ ಅಂತಂದ್ರೆ ಇಲ್ಲಿ ನಿಷ್ಕಾಳಜಿ, ನಮ್ಮ ಕ್ಷೇತ್ರದ ಬಗ್ಗೆ ನಿಷ್ಕಾಳಜಿ ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಆದ್ರೆ ಈ ರೀತಿ ಆಗ್ಬಾರ್ದು, ಜನರಿಗೆ ವಿಶ್ವಾಸಕ್ಕೆ ದ್ರೋಹ ಆಗ್ಬಾರ್ದು, ಡೆವಲಪ್ಮೆಂಟ್ ಕೆಲಸಗಳು ಆಗ್ಬೇಕು. ಈಗ ನಾವು ಅದೇ ಒಂದು ಗತ್ತರಿಗಿದು ಸಾಮಾನ್ಯವಾಗಿ ನೋಡಿದಾಗ ಇನ್ನೂ ರೋಡ್ ಏನಪ್ಪಾ ಅಂತಂದ್ರೆ ನಾವು ಎಷ್ಟು ವರ್ಷದಿಂದ ಏನಪ್ಪಾ ಅಂದ್ರೆ ಕೂಗಾಡಿದ್ರು ಕೂಡ ಇನ್ನೂ 1 ಕಿಲೋಮೀಟರ್ ರಸ್ತೆ ಏನಪ್ಪಾ ಅಂತಂದ್ರೆ ಅದು ಹಾಗೆ ಕೂತಿದೆ, ಅದು ಕೆಲಸ ಮಾಡ್ತಾ ಇಲ್ಲ. ವಹಿಸ್ಬೇಕು. ಪ್ರತಿಯೊಂದು ಕೆಲಸದ ಕೂಡ ಎಲ್ಲಿ ತಾವು ಏನಪ್ಪಾ ಅಂತಂದ್ರೆ ಕೆಲಸಗಳನ್ನ ನೀವು ಕೊಟ್ಟಿರ್ತೀರಿ, ಯಾವ ಗುತ್ತಿಗೆದಾರ ಕೊಟ್ಟಾಗ ಅಲ್ಲಿ ಅಧಿಕಾರಿಗಳು ಅವ್ರ ಹಿಂದ್ ಬಿಟ್ಟು ಏನಪ್ಪಾ ಅಂತಂದ್ರ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಅದನ್ನ ಇನ್ಸ್ಪೆಕ್ಷನ್ ಮಾಡಿಕೊಂಡು ಅವರು ಸರಿಯಾದ ಗುಣಮಟ್ಟದ ಕೆಲಸಗಳನ್ನ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂಥದ್ದನ್ನ ನಿಗಾ ವಹಿಸಲಿಕ್ಕೆ ನಿಮ್ಮ ಅಧಿಕಾರಿಗಳು ಕೂಡ ಯಾವುದೇ ರೀತಿಯ ಕೆಲಸ ಮಾಡ್ತಾ ಇಲ್ಲ. ಅವರು ತಾಲೂಕು ಮಟ್ಟದಲ್ಲಿ ಒಬ್ಬರು ಅಧಿಕಾರಿಗಳು ಕಾಣ್ತಾ ಇಲ್ಲ, ಎಲ್ಲರೂ ಗುಲ್ಬರ್ಗದಲ್ಲಿ ವಾಸವಾಗಿದ್ದಾರೆ. ಇದ್ರ ಬಗ್ಗೆ ಶಾಸಕರು ಯಾವುದೇ ಒಂದು ಚಕಾರ ಶಬ್ದವನ್ನು ಕೂಡ ಹೇಳಿಲ್ಲ. ಇವತ್ತು ನಾವು ಪಿಡಬ್ಲ್ಯೂಡಿ ಹೋದ್ರೆ ಅಲ್ಲಿ ಯಾರು ಇರುದಿಲ್ಲ, ಒಬ್ಬ ಬರೇ ಪ್ಯೂನ್ ಇರ್ತಾನ, ಕೀಲಿ ಹಾಕೊಂಡು ಕೂತಿರ್ತಾರ. ಯಾರಿಗೆ ಹೋಗಿ ಕೇಳ್ಬೇಕು, ಏನ್ ಸಮಸ್ಯೆಗಳನ್ನ ಕೇಳ್ಬೇಕು, ಫೋನ್ ಮಾಡಿದ್ರೆ ನಾವು ಗುಲ್ಬರ್ದಾಗ ಇದ್ದೀವಿ ಅಂತ ಹೇಳ್ತಾರ. ಇಂಥವೆಲ್ಲ ಸಮಸ್ಯೆಗಳು ಈಗ ನಮಗೆ ಏನಪ್ಪಾ ಅಂತಂದ್ರೆ ಎದ್ದು ಕಾಣ್ತಾ ಇದ್ದಾವೆ. ಈಗ ವಿರೋಧ ಪಕ್ಷದವರು ಕೂಡ ನಾವು ಮಾತಾಡ್ಬೇಕಾದ್ರೆ ವಿರೋಧ ಪಕ್ಷದವರು ಬರೀ ನಮ್ಮಲ್ಲಿ ಅವರು ಹಗರಣ ಮಾಡಿದ್ವು, ನಮ್ಮಲ್ಲಿ ದಾಖಲೆಗಳು ಇದ್ದಾವೆ, ಅದು ಅಂತ ತಿಳ್ಕೊಂಡು ಈ ರೀತಿ ಹಾರಿಕೆ ವಿಚಾರಗಳನ್ನ ಮಂಡಿಸೋದು ಸರಿಯಲ್ಲ. ತಾವು ಬೀದಿಗಿಳಿಬೇಕಾಗಿದ್ದರು, ತಾವು ಏನಪ್ಪಾ ಅಂತಂದ್ರ ಉಗ್ರವಾದಂತ ಹೋರಾಟ ಮಾಡ್ಬೇಕು. ತಾವೆಲ್ಲ ಈ ರೀತಿ ಸುಮ್ಮನೆ ಏನಪ್ಪಾ ಅಂತಂದ್ರ ಈ ಹಾರಿಕೆ ವಿಚಾರಗಳನ್ನ ಕೊಟ್ಟು ಹಾರಿಕೆ ಸುಮ್ಮನೆ ನಮ್ಮ ಹತ್ರ ದಾಖಲೆಗಳಿದ್ದಾವೆ ಭ್ರಷ್ಟಾಚಾರ ಮಾಡಿದ್ದು, ಅವ್ರು ಆಟ್ ಮಾಡಿದ್ರು, ಅವ್ರ ವೈಯಕ್ತಿಕ ಅವ್ರ ದುನಿಯಾ ಎಷ್ಟೋ ಗಳಿಸ್ಕೊಳ್ಳಕ, ಅವ್ರ ವೈಯಕ್ತಿಕ ವಿಚಾರಗಳ ಬಗ್ಗೆ ನಮಗೆ ಏನು ಬೇಕಾಗಿಲ್ಲ. ಅವ್ರ ದುನಿಯಾ ಎಷ್ಟೇ ಗಳಿಸ್ಕೊಳ್ಳಕ್ಕೆ ಏನಕ್ಕೆ ಮಾಡಲಕ್ಕ, ನಮಗೆ ಬೇಕಾಗಿದ್ದು ಪ್ರಾಮಾಣಿಕವಾದಂತ ಕೆಲಸ ಆಗ್ಬೇಕು, ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು, ನಮ್ಮ ತಾಲೂಕಿನ ಜನ ನೆಮ್ಮದಿ ಇರ್ಬೇಕು ಅನ್ನೋದು ಅಷ್ಟೇ ನಮ್ಮ ವಿಚಾರ. ಅದಕ್ಕಾಗಿ ತಾವು ಒಂದು ರಾಜಕೀಯ ಉದ್ದೇಶಕ್ಕಾಗಿ ವಿಚಾರಗಳು ಬೇಡ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ನೀವು ರಾಜಕೀಯ ಮಾಡ್ರಿ, ನಾವು ಬೇಡ ಅನ್ನೋಲ್ಲ, ರಾಜಕೀಯ ಮಾಡ್ರಿ. ಬಟ್ ಈ ರೀತಿಯಾಗಿ ಏನು ತಪ್ಪು ಮಾಡಿದ್ದಾರೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು. ನಿಮ್ಮ ಹತ್ರ ದಾಖಲೆಗಳಿದ್ರ ಸಂಬಂಧಪಟ್ಟಂತ ಏನು ಸ್ವತಂತ್ರವಾದ ತನಿಖಾ ಇಲಾಖೆಗಳಿದಾವ ಅವ್ರ ಮುಂದೆ ಹೋಗಿ ತಾವೆಲ್ಲ ದಾಖಲೆಗಳನ್ನ ಸಲ್ಲಿಸಿ ಅವ್ರಿಗೆ ಅರ್ಜಿ ಕೊಟ್ಟು ಅಥವಾ ಮನೆ ಪತ್ರ ಕೊಟ್ಟು ಅದನ್ನ ರಿಸೀಟ್ ತೋರಿ ಅದು ತನಿಖೆ ಮಾಡ್ಲಿಕ್ಕೆ ಅವ್ರಿಗೆ ಒತ್ತಾಯ ಮಾಡ್ರಿ. ಒಂದ್ ವೇಳೆ ಮಾಡದೇ ಇದ್ದಾಗ ಮತ್ತೆ ಅದಕ್ಕಿಂತ ಮೇಲಾಧಿಕಾರಿಗಳು ಇರ್ತಾರೆ ಮೇಲೆ ಅಂತ ಒಂದು ಸಂಸ್ಥೆಗೆ ನಾವು ತಲುಪತಕ್ಕಂತ ಕೆಲಸ ನಾವು ಮಾಡ್ಬೇಕಾಗಿದೆ. ಅದಕ್ಕಾಗಿ ವಿರೋಧ ಪಕ್ಷವರು ಕೂಡ ಎಚ್ಚೆತ್ಕೊಳ್ಬೇಕು. ಇವತ್ತು ಬಿಜೆಪಿ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಎಲ್ಲಾ ಪಕ್ಷಗಳು ಕೂಡ ಏನ್ ನಮ್ಮ ತಾಲೂಕಿನಲ್ಲಿ ಅನೇಕ ಪಕ್ಷಗಳ ವಿರೋಧ ಪಕ್ಷಗಳು ಇದ್ದೀವಿ, ನಾವೆಲ್ಲರೂ ಒಟ್ಟಾಗಿ ಈ ಒಂದು ಅನಭಿವೃದ್ಧಿ ಕೆಲಸದ ವಿರುದ್ಧ ನಮ್ಗೆ ಹೋರಾಟ ಆಗ್ಬೇಕಾಗಿದೆ. ಸುಮ್ಮನೆ ಏನಪ್ಪಾ ಅಂದ್ರೆ ರಾಜಕೀಯ ಉದ್ದೇಶಕ್ಕಾಗಿ ಯಾವುದೋ ಮಾತಾಡಬಾರ್ದು. ಇಲ್ಲಿ ಜಾತಿ ಮತ ಏನೂ ಇಲ್ಲ, ನಾವೆಲ್ಲರೂ ಈ ತಾಲೂಕಿನ ಪ್ರಜೆಗಳಿದ್ದೀವಿ. ನಮ್ಮ ತಾಲೂಕಿನ ಏನು ಒಂದು ಕ್ಷೇತ್ರದ ಈ ಕ್ಷೇತ್ರದ ಎಲ್ಲಾ
ಪ್ರಜೆಗಳು ನೆಮ್ಮದಿಯಾಗಿರ್ಬೇಕು. ಯಾಕಂದ್ರೆ 8,000 ಕೋಟಿ ರೂಪಾಯಿ ಅನುದಾನ ಬಂದಾಗ ಅದನ್ನ ಸದ್ಬಳಕೆ ಆಗ್ಬೇಕು ಅಂತಕ್ಕಂಥದ್ದು, ಅದು ದುರ್ಬಳಕೆ ಆಗ್ಬಾರ್ದು ಅಂತಕ್ಕಂಥದ್ದೇ ನಮ್ಮ ವಿಚಾರ ಇದೆ. ಅದಕ್ಕಾಗಿ ತಾವೆಲ್ಲರೂ ಏನಾದರೂ ತಮ್ಮ ಹತ್ರ ದಾಖಲೆಗಳು ಸಿಕ್ಕಿದ್ರೆ ಅದನ್ನ ಯಾವತ್ತೂ ಏನಪ್ಪಾ ಅಂತಂದ್ರ ಅದನ್ನ ಮುಚ್ಚಿ ಇಡಲಾರ ಏನಪ್ಪಾ ಅಂತಂದ್ರ ಅದನ್ನ ಬಹಿರಂಗ ಪಡಿಸ್ಬೇಕು. ಬಹಿರಂಗದ ಮುಖಾಂತರ ಸಂಬಂಧಪಟ್ಟಂತ ಸಂಸ್ಥೆ ಏನದವ, ಲೋಕಾಯುಕ್ತ ಆಗಿರ್ಬೋದು, ಸಿಬಿಐ ಆಗಿರ್ಬೋದು, ಅವ್ರ ಹತ್ರ ಅದನ್ನ ಒಪ್ಪಿಸಿ ಅವ್ರ ಮುಖಾಂತರ ತನಿಖೆಗೆ ಏನಪ್ಪಾ ಅಂತಂದ್ರ ರೆಡಿ ಆಗ್ಬೇಕು. ಇದು ನಮ್ಮ ರಾಜಕೀಯ. ಇದು ನಮಗೇನಪ್ಪಾ ಅಂತಂದ್ರೆ ಅವ್ರು ಓಟ್ ಕೊಟ್ಟಿದ್ದಕ್ಕೂ, ನಾವು ವಿರೋಧ ಪಕ್ಷದಲ್ಲಿ ಇದ್ದಿದ್ದಕ್ಕೂ ಕೂಡ ಸಾರ್ಥಕ ಆಗ್ತದ. ಆದ್ರೆ ಇದನ್ನೆಲ್ಲ ಬಿಟ್ಟು ತಾವೇನಪ್ಪ ರಾಜಕೀಯ ಜಾತಿ ಮತ ಪಂಥಗಳ ಮುಖಾಂತರ ತಾಲೂಕು ಅಭಿವೃದ್ಧಿ ಆಗಲ್ಲ. ಮತ್ತಿಷ್ಟೇನಪ್ಪ ತಾಲೂಕಿನ ವ್ಯವಸ್ಥೆ ಹಾಳಾಗಂತ ವ್ಯವಸ್ಥೆ ನಿರ್ಮಾಣ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಾಲೂಕ ಶಾಂತ ಅದ, ತಾಲೂಕ ಶಾಂತಿ, ಇದಕ್ಕೆ ಹೆಚ್ಚಿನ ಶಾಂತಿ ರೀತಿಯಿಂದ ತಾಲೂಕ ಇರ್ಲಿ ಅಂತಕ್ಕಂಥದ್ದು, ಕ್ಷೇತ್ರ ಇರಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ತಾಲೂಕಿನ ನೆಮ್ಮದಿಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು. ರಾಜಕೀಯ ಮಾಡ್ರಿ, ಸೊಡ್ಡು ಹೊಡೆದು ರಾಜಕೀಯ ಮಾಡ್ರಿ, ನಾವು ಬೇಡ ಅನ್ನಲ್ಲ. ಏನ್ ತಪ್ಪು ಮಾಡಿದಾರೆ ತಪ್ಪಿತಸ್ಥರಿಗೆ ಸರಿಯಾದಂತ ಶಿಕ್ಷೆ ಆದ್ರೆ ಮುಂದೆ ಇಂಥವು ಯಾವುದೋ ಘಟನೆಗಳು ಘಟಿಸಲ್ಲ, ತಾಲೂಕ ಅಭಿವೃದ್ಧಿ ಆಗ್ತದ ಅಂತಕ್ಕಂಥದ್ದು. ಇವತ್ತು ಯಾರೇ ಜನಪ್ರತಿನಿಧಿ ನೀವೇರಾಗ್ರಿ ಯಾರೇ ಆಗ್ರಿ ಏನೇ ಆಗ್ರಿ, ಬಟ್ ತಾಲೂಕು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ರಿ. ಅದಕ್ಕಾಗಿ ಶಾಸಕರು ಏನಪ್ಪಾ ಅಂತಂದ್ರ ಇಲ್ಲಿ ಸಂಪೂರ್ಣವಾಗಿ ಏನಪ್ಪಾ ಅಂತಂದ್ರ ನಿರ್ಲಕ್ಷ್ಯ ವಹಿಸಿದಾರ. ಆ ನಿರ್ಲಕ್ಷ್ಯದಿಂದ ತಾಲೂಕ ಬಡವಾಗ್ತಾ ಇದೆ. ಅನೇಕ ಕಡೆ ನಾವು ಏನಪ್ಪಾ ಅಂತಂದ್ರೆ ಹೋದಾಗ ಈಗ 2,600 ಮನೆಗಳು ಬಂದಿವೆ ಅಂತ ಹೇಳ್ತೀರಿ, ಅದನ್ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಎಷ್ಟೋ ಜನರಿಗೆ ಕೇಳಿದಾಗ ಏನಪ್ಪಾ ಅಂತಂದ್ರ ಅವ್ರ ಮನೆಗಳು ಏನಪ್ಪಾ ಅಂತಂದ್ರ ನನಗ್ ಮನೆಗೆ ಬಂದಿಲ್ಲ, ನಿಮಗ್ ಬಂದಿಲ್ಲ. ಎಲ್ಲ ಕೆಲವು ಜನ ಕೇಳಿದ್ರೆ ನಮ್ಮಲ್ಲಿ ಒಂದು ಮನೆಗೆ ಏನಾದ್ರು 20,000 ತೊಗೊಂಡ್ರ ಹಂಗ್ ತೊಗೊಂಡ್ರ ತಿಳ್ಕೊಂಡು ಜನ ಎಷ್ಟೋ ಜನ ಏನಪ್ಪಾ ಅಂತಂದ್ರ ತಮ್ಮ ಅಳಿಲನ್ನ ತೋಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಸುಳ್ಳು ಏನಪ್ಪಾ ಅಂತಂದ್ರ ಆಶ್ವಾಸನೆ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಏನಪ್ಪಾ ಅಂತಂದ್ರ ತಾವು ಈ ತಾಲೂಕಿನ ಜವಾಬ್ದಾರಿ ಹೊತ್ತಂತವ್ರು, ಈ ಕ್ಷೇತ್ರದ ಜವಾಬ್ದಾರಿ ಹೊತ್ತಂತವ್ರ ತಾವಾಗಿದ್ದೀರಿ. ಅದಕ್ಕಾಗಿ ತಾವು ಏನಪ್ಪಾ ಅಂತಂದ್ರ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಬೇಕು. ಅದಕ್ಕೆ ಏನಪ್ಪಾ ಅಂತಂದ್ರ ನಾವು ಎಲ್ಲಾ ರೀತಿಯಿಂದ ಒಳ್ಳೆ ಕೆಲಸಕ್ಕೆ ನಾವು ಯಾವತ್ತೂ ತಮಗೆಲ್ಲ ಸಹಕಾರವನ್ನು ನೀಡ್ತೀವಿ ಅಂತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ ತಾಲೂಕು ಅಭಿವೃದ್ಧಿ ಆಗ್ಬೇಕಾಗಿದೆ. ತಮ್ಮೆಲ್ಲ ವಿಶ್ವಾಸ ಇಟ್ಟಿದ್ದಾರೆ, ಮತಗಳು ಕೊಟ್ಟಿದ್ದಾರೆ, ಗೆಲ್ಲಿಸಿ ತಂದಿದ್ದಾರೆ. ಅದರ ಋಣ ನಾವು ತೀರಿಸಬೇಕಾಗಿದೆ, ತಾವು ತೀರಿಸಬೇಕಾಗಿದೆ. ಅದಕ್ಕಾಗಿ ದಯವಿಟ್ಟು ಶಾಸಕರು ಎಚ್ಚೆತ್ತುಕೊಳ್ಬೇಕು, ತಮ್ಮ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಳ್ಳುವಂತೆ ತಾವು ಮಾಡ್ಬೇಕು ಅಂತಕ್ಕಂಥದ್ದು. ತಮ್ಮ ಮೇಲೆ ಬರ್ತಕ್ಕಂಥ ಆಪಾದನೆಗಳು ಇದು ಸರಿಯಲ್ಲ. ಈ ಆಪಾದನೆಗಳಿಗೆ ತಾವು ಒಂದ್ ವೇಳೆ ಅಭಿವೃದ್ಧಿ ತಾಲೂಕಿನಲ್ಲಿ ತಾವು ಮಾಡಿದ್ದೇ ಆದ್ರೆ ತಮ್ಮದ ಎಲ್ಲಾ ಕೆಲಸಗಳು ಸಕ್ಸಸ್ ಆಗಿದ್ರು ಕೂಡ ತಾವೇನಪ್ಪಾ ಅಂತಂದ್ರ ಯಾರು ತಮಗೆ ಇದು ಮಾಡ್ತಾರೆ ಅಂತವ್ರನ್ನ ಬಾಯಿ ಮುಚ್ಚತಕ್ಕಂಥ ಕೆಲಸ ತಾವು ಮಾಡಬಹುದು. ಅದಕ್ಕಾಗಿ ಸುಮ್ಮನೆ ಏನಪ್ಪಾ ಅಂತಂದ್ರ ನಾವು ಕಾರ್ಯಕರ್ತರ ಮುಖಾಂತರ ಯಾವುದೋ ಒಂದು ಹೇಳಿಕೆ ಮಾಡೋದು ಸರಿಯಲ್ಲ. ಕಾರ್ಯಕರ್ತರು ಕೂಡ ಅವರ ಬೆಂಬಲಿಗರು ಕೂಡ ಏನಪ್ಪಾ ಅಂತಂದ್ರ ಅವರ ಒಂದು ಶಾಸಕರ ಮರ್ಯಾದೆಯನ್ನು ಕಾಯ್ತಕ್ಕಂಥದ್ದು, ಅವರ ಹೆಸರು ತಕ್ಕಂತ ಕೆಲಸ ಮಾಡ್ತಕ್ಕಂಥದ್ದು ಕಾರ್ಯಕರ್ತರದದ. ಆದ್ರೆ ಈ ಒಂದು ವ್ಯವಸ್ಥೆ ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥದ್ದು. ಅದಕ್ಕಾಗಿ ನಾನು ದಯವಿಟ್ಟು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ತಾಲೂಕ ಈಗಾಗಲೇ 3 ವರ್ಷ ಬೇಡ, ನಿನ್ನ 2 ವರ್ಷದ. ಅದಕ್ಕಾಗಿ 2 ವರ್ಷದಲ್ಲಿ ಆದ್ರೂ ಕೂಡ ಸರಿಯಾದಂತ ಇನ್ನೂ ಹೆಚ್ಚಿನ ಅನುದಾನ ಪಡ್ಕೊಂಡು ಬಂದು ತಾಲೂಕು ಅಭಿವೃದ್ಧಿ ಕೆಲಸ ಮಾಡಿ. ತಾಲೂಕ ಇನ್ನ ಬೇರೆ ಆಳಂದ ತಾಲೂಕಿನಲ್ಲಿ ಹೋದ್ರೆ ಎಷ್ಟೋ ರಸ್ತೆಗಳು ನಿರ್ಮಾಣ ಆಗಿದ್ದಾವೆ. ಅಲ್ಲಿ ಕೇಂದ್ರ ವಿಶ್ವವಿದ್ಯಾಲಯ ತಂದಿದ್ದಾರೆ ಅವರು. ಅನೇಕ ಕೆಲಸಗಳು ಡೆವಲಪ್ಮೆಂಟ್ ಕೆಲಸಗಳಾಗಿದ್ದಾವೆ. ನಮ್ಮ ಭೀಮಾ ನದಿಯಿಂದ ನೀರು ತಗೊಂಡೋಗಿ ಅವರೆಲ್ಲ ಕೆರೆಗಳು ತುಂಬಿಕೊಂಡಿದ್ದಾರೆ. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ. ನಮ್ಮಲ್ಲಿ ಇಲ್ಲೇ ಭೀಮಾ ರಿವರ್ ಮಗಲಾಗಿದ್ರು ಕೂಡ ನಾವು ಎಷ್ಟೋ ಹಳ್ಳಿಗಳು, 30-40 ಹಳ್ಳಿಗಳು ಏನಪ್ಪಾ ಅಂತಂದ್ರ ಈಗ ಬೇಸಿಗೆ ದಿನದಲ್ಲಿ ಏನಪ್ಪಾ ಅಂತಂದ್ರ ಅವರೆಲ್ಲ ನೀರಿಗಾಗಿ ಪರದಾಡುವಂತ ಕೆಲಸ ಈಗಿನಿಂದಲೇ ಪ್ರಾರಂಭ ಆಗ್ಯದ. ಇಂಥ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಸರಿಯಾದಂತ ನೀರಿನ ಕುಡಿಯುವ ಒಂದು ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿ ಹಳ್ಳಿಗೂ ಕೂಡ ಇದು ಆಗ್ಬೇಕು. ಅನೇಕ ಕಡೆ ನಾವು ಮಳೆಗಾಲದಾಗ ಹೋದಾಗ ಏನಪ್ಪಾ ಅಂತ ಜವರಿಗೆ ಬೀದಲ್ಲಿ ಎಷ್ಟೋ ಬದಲಾಡಿದ್ರು ಅವರು. ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಸರಿಯಾದ ರೀತಿ ನಮಗೆ ಶುದ್ಧವಾದಂತ ಕುಡಿಯುವ ನೀರು ಸಿಗ್ತಾ ಇಲ್ಲ. ಇವೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ. ಗ್ರಾಮ ಪಂಚಾಯತಿ ವಿರುದ್ಧ ಕೂಡ ಸಾಕಷ್ಟು ಏನಪ್ಪಾ ಅಂತ ದೂರುಗಳನ್ನು ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ಯಾವ ತನಿಖೆನೂ ಕೂಡ ಇಲ್ಲಿವರೆಗೆ ಆಗ್ಲಿಲ್ಲ. ಅದಕ್ಕಾಗಿ ತಾವೇನಪ್ಪಾ ಅಂತಂದ್ರೆ ಪುಟಪ್ ಮಾಡ್ತಕ್ಕಂಥ ಕೆಲಸ ಆಗ್ಬಾರ್ದು. ಬರೇ ಉದ್ಘಾಟನೆಗಳಾಗಿ ಕಲ್ಲುಗಳಿಡ್ತಕ್ಕಂಥ ಕೆಲಸ, ಜನರಿಗೆ ಅನುಕೂಲ ಆಗ್ತಕ್ಕಂಥ, ಅವರಿಗೆ ಸಿಗ್ತಕ್ಕಂಥ 3 ಸೌಲಭ್ಯಗಳು ಒದಗಿಸಿಕೊಡ್ತಕ್ಕಂಥದ್ದು ಈ ಶಾಸಕರ ಒಂದು ಗುರುತರವಾದಂತ ಜವಾಬ್ದಾರಿ ಅದ. ಅದಕ್ಕೆ ಶಾಸಕರು ಎಚ್ಚೆತ್ತುಕೊಂಡು ಏನಪ್ಪಾ ಅಂತಂದ್ರ ನಿರ್ಲಕ್ಷ್ಯ ವಹಿಸದೆ ಈ ತಾಲೂಕಿನ ತಾವು ಏನು ಶಾಸಕರಾಗಿದ್ದೀರಿ ಅದರ ಋಣವನ್ನು ತೀರಿಸಲಿಕ್ಕ ತಾವು ತಮ್ಮ ಕಾರ್ಯಕರ್ತರು ಮುಂದಾಗ್ಬೇಕಂತ ತಿಳ್ಕೊಂಡು ನಾನು ಇಲ್ಲೇನಪ್ಪಾ ಅನ್ನೋದು ಅವರಿಗೆ ತಾವು ಈ ಒಂದು ಸುದ್ದಿಗೋಷ್ಠಿ ಮುಖಾಂತರ ನಾನು ಎಚ್ಚರಿಕೆಯನ್ನ ನೀಡ್ತಾ ಇದ್ದೀನಿ. ಅವ್ರ ತನಿಖೆ ಆಗ್ತಾ ಇಲ್ರಿ. ಅವು ಎಲ್ಲ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಅದಾವ್ರಿಗೆ. ಇದು ತಾನೇ ಗೊತ್ತಾಗ್ತಲ್ಲ. ಇಷ್ಟೆಲ್ಲ ದೂರುಗಳು ಜನ ಪಬ್ಲಿಕ್ ಸಾರ್ವಜನಿಕರೇ ಕೂತು ಈ ರೀತಿ ದೂರುಗಳನ್ನು ನೀಡುವಾಗ ಏನಪ್ಪಾ ಅಂತಂದ್ರ ಇವರೆಲ್ಲ ಸೈಲೆಂಟ್ ಆಗಿದಾರಂದ್ರ ಇವತ್ತು ತಾವು ಮಾಧ್ಯಮದವ್ರು ಇಷ್ಟೆಲ್ಲ
ಕೂಗಾಡ್ತೀರಿ ಎಲ್ಲಾ ಕಡೆ ನಾವು ಪೇಪರ್ದಲ್ಲಿ ನಿಮ್ಮ ಪ್ರತಿಯೊಂದು ಮಾಧ್ಯಮದಲ್ಲಿ ಎಲ್ಲ ಪ್ರಸಾರ ಮಾಡಿದ್ರು ಕೂಡ ಅವ್ರಿಗೆ ಕಿವ್ಯಾಗ ಹೋಗ್ತಾ ಇಲ್ಲ ಕಣ್ ಕಾಡ್ತಾ ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಸೊ ಈ ಭ್ರಷ್ಟಾಚಾರಕ್ಕೆ ಅವರು ಅಟ್ಯಾಚ್ ಆಗಿದ್ದಾರೆ ಅಂತ ಕಂಡು ಬರ್ತದೆ ಇಲ್ಲಿ. DC ಅವರೇ ಬಂದ್ ಹೇಳ್ಬೇಕು ಸರ್, ಡಿವೈಡರ್ ಬಗ್ಗೆ ಹೇಳ್ತಿರೋದು ಕಳಪೆ ಮಟ್ಟದ ಡಿಗ್ರಿ ಗುಣಮಟ್ಟದ ಆಗ್ಬೇಕು ಅಂತ ಆದ್ರೂ ಅದಕ್ಕೆ ಮತ್ತ ಬಣ್ಣ ಸುಣ್ಣ ಕಂಟಿ ಗಿಡಗಳು ಹಚ್ಚಿಕೆರೆ ಮತ್ತ ಓಕೆ ಮಾಡೋದು. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹೇಳ್ಬೇಕಾದ್ರೆ ಅವ್ರ ಮಾತಿಗೆ ಇಲ್ಲಿ ಕಿಮ್ಮತ್ತಿಲ್ಲ ಅಂತಂದ್ರೆ ಇದು ರಾಜಕಾರಣ ಅನ್ನೋದು ಪ್ರಜಾಪ್ರಭುತ್ವ ಆಧಾರದ ಮ್ಯಾಗ ಅದನ್ನು ಅಥವಾ ಏನಿಲ್ಲ ಸರ್ವಾಧಿಕಾರಿ ಏನ್ ನಡೀತದೋ ಇದರ ಬಗ್ಗೆ ಖಂಡನೆ ಮಾಡ್ತಕ್ಕಂಥದ್ದು ಪ್ರತಿಪಕ್ಷಗಳನ್ನು ಆಗ್ಬೇಕು, ಇಲ್ಲಿ ಮಾಧ್ಯಮಗಳನ್ನು ಮಾಡ್ಬೇಕು, ಸಂಘಟನೆಗಳನ್ನು ಮಾಡ್ಬೇಕು, ಈ ವಕೀಲ ವೃತ್ತಿದಾಗಿರ್ತ ಕಾನೂನು ಎಲ್ಲ ಸಂಘಟನೆಗಳು ಮಾಡ್ಬೇಕು, ನಾವು ಮಾಡ್ಬೇಕು. ಎಲ್ಲ ಏನಾಗ್ಯದತ್ತಂದ್ರೆ ಧ್ವನಿ ಇರ್ಲಾರ್ದಂಗೆ ಆಗ್ಲತ್ತದಲ್ಲ ಸರ್. ಯಾಕೆ ಧ್ವನಿ ಧ್ವನಿ ಇಲ್ಲ ಅಂತೆಲ್ಲ ಧ್ವನಿ ನಡೀತಾ ಇದೆ, ಕ್ರಮ ಆಗ್ತಾ ಇಲ್ಲ. ಮತ್ತು ಅವರು ಇದ್ರ ಬಗ್ಗೆ ಇಷ್ಟೆಲ್ಲ ಬೇಡ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬಂದು ಜಿಲ್ಲಾಧಿಕಾರಿಗಳು ಸ್ವತಃ ನಿಂತು ಬಂದೇನಪ್ಪ ಅಂತಂದ್ರೆ ಈ ಡಿವೈಡರ್ ಸರಿ ಇಲ್ಲ, ಇದನ್ನ ನಿರ್ಮಾಣ ಮಾಡ್ಬೇಡ್ರಿ ಮತ್ತಮ್ಮ ಇದು ಮಾಡ್ರಿ ಅಂತ ಹೇಳಿದಾಗ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲಪ್ಪ ಅಂತಂದ್ರೆ ಇದು ಭ್ರಷ್ಟಾಚಾರ ಅಂತ, ರಾಜಕಾರಣ ಅರಾಜಕತೆ ಅಂತಾರೆ ಇದಕ್ಕೆ ಅರಾಜಕತೆ ಅವ್ರ ಇಂತ ಒಂದು ಅರಾಜಕತೆ ವ್ಯವಸ್ಥೆ ನಿರ್ಮಾಣ ಮಾಡಿ ತಾವೇನಪ್ಪಾ ಅಂತಂದ್ರೆ ಮತ್ತೆ ಇದು ಹೇಳ್ಕೊಳ್ಳೋದು ಎಲ್ಲರ ಒಯ್ದು ಇದನ್ನ ತಪ್ಪಿಸೋಸಲ ಜಾತಿ ಕಡೆ ಒಯ್ಯೋದು ಈ ರೀತಿ ಆಗ್ಬೇಡದು ಅಷ್ಟೇ. ತಾಲೂಕಿನ ಅಧಿಕಾರಿಗಳು ರಾಜಕಾರಣಿಗಳ ಕೈಗೊಂಡಾಗ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಸಹಜ ಅದಲ್ಲ. ಈಗ ನೋಡ್ರಿ ಶಾಸಕಾಂಗನೇ ನಾವು ಶಾಸಕಾಂಗದ ಅಂಡರ್ದಲ್ಲಿ ಕಾರ್ಯಾಂಗ ಕೆಲಸ ಮಾಡುವಾಗ ಆ ಕಾರ್ಯಾಂಗದವರಿಗೆ ಏನಪ್ಪಾ ಅಂತಂದ್ರ ಅವ್ರ ಬಳಿ ಅವ್ರು ಯಾವ್ದೋ ಒಂದು ಇದು ಮಾಡಿದಾಗ ಹಸ್ತಕ್ಷೇಪ ಮಾಡಿದಾಗ ಮತ್ತ ಅನಿವಾರ್ಯಕ್ಕಾಗಿ ಮತ್ತ ಅವರು ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರ ಅಷ್ಟೇ. ಸರ್ ಈಗ ಸರ್ಕಾರಕ್ಕೆ ಒಂದು ಯೋಜನೆ ತರಬೇಕಾದ್ರೆ ಅದರದೇ ಆದಂತ ಅದು ಸರಿಯಲ್ಲ, ಆ ವ್ಯವಸ್ಥೆ ನಿರ್ಮಾಣ ಆಗ್ಬಿಡುದು ಅದು ಅಲ್ಲ. ಇಲ್ಲಿ ಜಾತಿ ಮತ ಅಂತಕ್ಕಂಥದ್ದಿಲ್ಲ, ಯಾರು ಜಾತಿ ನೋಡಿ ಅನ್ನೋದ ಮತ ಕೊಟ್ಟಿಲ್ಲ. ಇಲ್ಲಿ ಅವರೊಬ್ಬರು ನಮ್ಮ ಒಳ್ಳೆ ಮುತ್ಸದ್ದಿ ರಾಜಕಾರಣಿಗಳಿದ್ದಾರೆ. ಅವರು ಒಬ್ಬ ಹಿರಿಯ ಶಾಸಕರಿದ್ದಾರೆ ನಮ್ಮ ಈ ಕರ್ನಾಟಕದಲ್ಲೇ ಒಬ್ಬರು ಹಿರಿಯ ಶಾಸಕರು, ಒಳ್ಳೆಯ ಒಳ್ಳೆಯ ಹೆಸರುಗಳನ್ನು ಗಳಿಸ್ಕೊಂಡಿದ್ದಾರೆ. ಅವ್ರಿಗೆ ಜಾತಿ ಮತ ಇಲ್ಲ, ಅವರು ಜಾತ್ಯತೀತ ಮನೋಭಾವ ಉಳ್ಳವರಾದಾರ. ಆದ್ರೆ ಕಾರ್ಯಕರ್ತರು ಆ ರೀತಿ ಮಾತಾಡೋದು ಸರಿಯಲ್ಲ. ವಿರೋಧ ಪಕ್ಷದವರು ಕೂಡ ಆ ವಿಚಾರ ಮಾಡ್ಬೇಕು, ಡೆವಲಪ್ಮೆಂಟ್ ಕೆಲಸದ ಬಗ್ಗೆ ಕೇಳಬೇಕೆ ಹೊರತು ಜಾತಿ ಮತದ ಬಗ್ಗೆ ಯಾರೂ ಏನಪ್ಪಾ ಅಂದ್ರೆ ಚಕಾರ ಶಬ್ದ ಇರ್ತಕ್ಕಂಥದ್ದಿಲ್ಲ. ನಾವು ಜಾತಿ ಮತಗಳ ಆಧಾರ ಮೇಲಿಂದ ರಾಜಕೀಯ ಇಲ್ಲ, ಇದು ಜಾತ್ಯತೀತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿ ಮೇಲೆ ಇವೆಲ್ಲ ರಾಜಕೀಯ ನಡಿಬೇಕೆ ಹೊರತು ಜಾತಿ ಆಧಾರ ಮೇಲೆ ರಾಜಕೀಯ ನಡಿಬಾರ್ದು ಅಂತಕ್ಕಂಥದ್ದು ನನ್ನ ಉದ್ದೇಶ. ಇದೆಲ್ಲ ಮುಂದೊಂದ್ ದಿನ ಬ್ಯಾಕ್ವರ್ಡ್ ಮತ್ತು ಇದರದಂತ ಎತ್ತು ತೋರಿಸ್ ಕಟ್ಟದಂಗ ಆಗ್ತಲ್ಲ ಸರ್ ಕಾಂಗ್ರೆಸ್ ಆ ರೀತಿ ನಾಳೆ ಇದು ಏನಾದ್ರು ರಾಜಕೀಯದಾಗ ಬದಲಾವಣೆಗೆ ದಾರಿ ಮಾಡ್ಕೊಡ್ಲಕ್ಕ ಒಂದು ಹೇಳಿಕೆ ಆಗುತ್ತದೇನೋ. ಇಲ್ಲ ಆ ರೀತಿ ಆಗಲ್ಲ. ಆ ರೀತಿ ನಮ್ಮ ಶಾಸಕರು ಆ ರೀತಿ ಆಗಲಿಕ್ಕೆ ಬಿಡಲ್ಲ. ಸೊ ಅವರು ಮುತ್ಸದ್ದಿ ಹಿರಿಯ ಶಾಸಕರಿದಾರ, ಅಂತಹ ಒಂದು ವ್ಯವಸ್ಥೆ ಅವರಲ್ಲಿ ಇಲ್ಲ. ಯಾಕಂದ್ರೆ ಅವ್ರು ಜಾತ್ಯತೀತ ವ್ಯವಸ್ಥೆಯಲ್ಲಿ ಬೆಳೆದವರಿದ್ದಾರೆ. ಅವರಿಗೆ ಅವ್ರ ಹಿಂದೆ ಇರ್ತಕ್ಕಂಥವ್ರೆ ನಮ್ಮ ಎಲ್ಲ ಹಿಂದುಳಿದ ವರ್ಗದವರೇ ಅತಿ ಹೆಚ್ಚು ಏನಪ್ಪಾ ಅಂತಂದ್ರೆ ಕಾರ್ಯಕರ್ತರಿದ್ದಾರೆ. ಎಲ್ಲರೂ ಅಲ್ಲಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಗೆಲುವಿಗೆ ಏನಪ್ಪಾ ಅಂತಂದ್ರೆ ಬರೇ ಒಂದೇ ಜಾತಿ ಇಲ್ಲ, ಎಲ್ಲಾ ಜಾತಿಯವರು ಕೂಡ ಅವರಿಗೆ ಸಹಕಾರ ನೀಡಿದ್ದಾರೆ. ಆ ರೀತಿ ಅವ್ರಿಗಿಲ್ಲ. ಸೊ ಇಲ್ಲಿ ಕಾರ್ಯಕರ್ತರು ಜಗಳ ನಡೆದವ, ಅದಕ್ಕೆ ನಾನು ಅದ್ರ ಬಗ್ಗೆ ಹೇಳಲ್ಲ. ಶಾಸಕರು ಏನಪ್ಪಾ ಅಂತ ಹಿರಿಯರ ಮುತ್ಸದ್ದಿಗಳಿದ್ದಾರೆ. ಆ ರೀತಿ ಆಗ್ಲಿಕ್ಕೆ ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಲಿಕ್ಕೆ ಕೊಡಲ್ಲ ಅಂತ ನನಗ ಭರವಸೆ ಇದೆ ಅವ್ರ ಬಗ್ಗೆ. ಚಂದು ಕರಜ್ಗಿ ಅವರಾಗ್ಲಿ ಶರಣ ಕುಮಾರ್ ಅವರು ಈ ಲಿಂಗಾಯತ್ ಕಾರಣ ಅನ್ನೋ ಹೇಳಿಕೆ ಈ ಶಾಸಕರಿಂದ ಇರ್ತಕ್ಕಂಥ ಎಷ್ಟು ಬ್ಯಾಕ್ವರ್ಡ್ ಮೂವ್ಮೆಂಟ್ ಲೀಡರ್ ಗಳಿಗೇನು ಒಂದು ಇದು ಕೊಟ್ಟಂಗಾಗಲ್ಲ ಸರ್. ಅವ್ರಿಗೇನು ಅದು ಅವರು ತಮ್ಮ ಆವೇಶದಲ್ಲಿ ಮಾತಾಡಿರ್ಬೋದು ಅಷ್ಟೇ. ಆವೇಶದಲ್ಲಿ ಮಾತಾಡಿದಂತ ಮಾತುಗಳು ಆಗಿದ್ದಾವೆ. ಆದ್ರೆ ಈ ರೀತಿ ಆವೇಶದಿಂದ ಮಾತಾಡಿದ ಮಾತುಗಳು ಇದು ಶಾಸಕ ಡ್ಯಾಮೇಜ್ ಆಗ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಇದು ಆಗ್ಬಾರ್ದು. ಇದು ಇಷ್ಟಕ್ಕೆ ಕೈಬಿಟ್ಟು ಏನಪ್ಪಾ ಅಂತ ಜಾತ್ಯತೀತ ಮನೋಭಾವದ ವಿಚಾರಗಳು ಪಡ್ಕೊಳ್ಳೋದು ಬಹಳ ಯೋಗ್ಯ ಸೂಕ್ತ ಅನಿಸ್ತದೆ ನನಗೆ ಅಷ್ಟೇ. ಈಗ ಶಿವಕುಮಾರ್ ನಾಟಿಕರ್ ಅವರು ದಾಖಲೆಗಳು ಅಥವಾ ಕಂಪ್ಲೇಂಟ್ ಕೊಟ್ಟಿವಿ ಅನ್ನೋದು ಬರೀ ಇದು ಹೇಳ್ತಾ ಇದ್ದಾರೆ ಸರ್. ಇದು ಅವರು ಇನ್ನೊಂದು ನೀವು ಸಮಯ ದಿನಾಂಕ ವಾರ ನಿಗದಿಪಡಿಸಿದ್ದೆ ಅದಲ್ಲಿ ನಾವು ದಾಖಲೆಗಳು ತರ್ತೀವಿ ಅನ್ನೋದಕ್ಕಿಂತ ಈ ದಾಖಲೆಗಳನ್ನು ಬರೀ ರಾಜಕೀಯದವರು ಬರೀ ಆರೋಪ ಮಾಡಕ್ಕೆ ಇರ್ತಾರ ಅಥವಾ ಒಂದು ನೋಡ್ರಿ ತನಿಖಾ ಸಂಸ್ಥೆಗಳು ಅರ್ಜಿ ಪಟ್ಟಿ ತನಿಖೆ ಮಾಡಿಸೋ ವ್ಯವಸ್ಥೆ ಅದ ಸರ್. ಈ ಕುರಿತು ಸಮರ್ಪಕವಾದಂತ ಸೂಕ್ತವಾದಂತ ಯೋಗ್ಯವಾದಂತ ದಾಖಲೆಗಳು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ದು, ಅನಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದ್ದಾಗ ಸಂಬಂಧಪಟ್ಟಂತ ಸಂಸ್ಥೆ ಅದ. ಇವತ್ತು ಲೋಕಾಯುಕ್ತರಾಗಿರ್ಬೋದು, CBI ಆಗಿರ್ಬೋದು, COD ಆಗಿರ್ಬೋದು, ಮೇಲಾಧಿಕಾರಿಗಳಿಗೆ ಅದನ್ನ ದೂರನ್ನ ಸಲ್ಲಿಸಿ ಅದರ ಮುಖಾಂತರ ತನಿಖೆ ಮಾಡಿಸ್ತಕ್ಕಂತ ಕೆಲಸ ಇವ್ರದ್ದು ವಿರೋಧ ಪಕ್ಷದವ್ರು ಆಗ್ಯದ.
ಇಲ್ಲಿ ಬಹಿರಂಗ ಸಭೆ ಕರೆದು ನೀವು ವಾಗ್ವಾದ ಮಾಡಿ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆಯನ್ನ ಅವರು ನೀವು ಕೂಡಿ ವೈಯಕ್ತಿಕ ಪ್ರತಿಷ್ಠೆಗಾಗಿ ಬೆಳೆದಾಡ್ದಂಗೆ ಆಗ್ತದ. ಇದು ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲಸ ಇದು ಅನ್ಸಲ್ಲ ನನಗೆ ಅನ್ಸಲ್ಲ, ನನ್ನ ವೈಯಕ್ತಿಕ ವಿಚಾರ. ನಾವೇನಪ್ಪಾ ಅಂತಂದ್ರ ಏನೇ ಇದ್ರು ಕೂಡ ಇಷ್ಟೊತ್ತಿಗೆ ತನಿಖೆ ಆಗ್ಬೇಕಾಗಿತ್ತು. ಬಹಳ ದಿವಸದಿಂದ ಕರಿತಾ ಇದ್ದೀನಿ ಅದಾವಂತ ಹೇಳಿ ಬಿಡ್ಬೇಡ್ರಿ. ಒಳ್ಳೆ ತಕ್ಕ ಏನಪ್ಪಾ ಅಂತಂದ್ರೆ ಅದಕ್ಕೆ ನಮ್ದು ಬೆಂಬಲ ಅದ. ಇದಕ್ಕೆ ನಿಮ್ಮಲ್ಲಿ ಅವೆಲ್ಲ ದಾಖಲೆಗಳು ಆದಂದ್ರೆ ಅದಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ, ತಮ್ಮ ಜೊತೆಗೆ ಬರ್ತೀವಿ ಈ ಹೋರಾಟಕ್ಕೆ. ದಯವಿಟ್ಟು ಏನಪ್ಪಾ ಅಂತಂದ್ರ ಆ ರೀತಿ ತಮ್ಮಲ್ಲಿ ಇಟ್ಕೊಂಡು ಕೂಡುದ್ರಿಂದ ಇದು ಸಂದೇಶ ಜನರಿಗೆ ಬೇರೆ ಹೋಗ್ತದ, ಏನೋ ಬೇರೆ ಅದಕ್ಕಾಗಿ ಬಡದಾಡ್ತಾ ಇದ್ದಾರೆ ಅಂತ ಅನಿಸ್ಕೋಬೇಡ್ರಿ. ದಯವಿಟ್ಟು ತಾವು ಒಂದು ಯುವ ಒಂದು ಶಕ್ತಿ ಇದ್ದೀರಿ, ಆ ಶಕ್ತಿಗೆ ಹೆಸರು ಕೆಟ್ಟ ಬರಬಾರ್ದು, ಒಳ್ಳೆ ಹೆಸರು ಬರ್ಬೇಕಾದ್ರೆ ತಮ್ಮ ಹೋರಾಟ ಏನಪ್ಪಾ ಅಂತಂದ್ರೆ ಸಕ್ಸಸ್ಫುಲ್ ಆಗ್ಬೇಕು. ಅದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ತಮ್ಮ ಹೋರಾಟ ಪ್ರಾರಂಭ ಮಾಡ್ಬೇಕು. ಅದಕ್ಕೆ ಸಂಪೂರ್ಣ ಬೆಂಬಲ ನಮಗೂ ಇರ್ತದೆ ಅಷ್ಟೇ. ಸರ್, ಇವಾಗ ಆಶ್ರಯ ಯೋಜನೆ ಮನೆ ಬಂದವ ಹೌದು, ಹಂಚಿಕೆ ಕೂಡ ಆಗಿದೆ. ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯವಾಗಿ ಇವತ್ತು ಒಂದು ಗ್ರಾಮ ಪಂಚಾಯತ್ ಶಾಸಕರ ಗ್ರಾಮ ಪಂಚಾಯತ್ ವ್ಯಾಪ್ತಿ ನೋಡಿದಾಗ ಶಾಸಕರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಮುಳ್ಳೂರು ಗ್ರಾಮದಲ್ಲಿ ಬರೀ ಕೇವಲ ಒಂದು 21 ಮನೆಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥ ಅಂತ ಫಲಾನುಭವಿಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಅಂತಿಂತವ್ರಿಗೆ ಮನೆ ಕೊಟ್ಟರ ಅನ್ನೋದು ನಾವು ಆಲ್ರೆಡಿ ನಮ್ಮ ಮಾಧ್ಯಮದ ಮೂಲಕ ಹೊರಗೆ ಹಾಕಿದ್ವಿ. ಆದ್ರ ಬಿಲ್ಡಿಂಗ್ ಇದ್ದವ್ರಿಗೆ ಅಡಿಗೆ ಕೋಣೆಯಾಗಿ ಮನೆ ಕಟ್ಕೊಳ್ಳೋಕ್ ಮನೆ ಕೊಟ್ಟಿದ್ದಾರೆ. ಆದ್ರ ಅದೇ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ಇವತ್ತು ಗಂಡ ಇಲ್ಲದೆ ವಿಧವೆ ಇರ್ತಕ್ಕಂಥವ್ರಿಗೆ ಮನೆ ಸಿಕ್ಕಿಲ್ಲ, ಅವ್ರು ಕಣ್ಣೀರ್ ಇಡ್ತಾ ಇದಾರೆ. ಇದ್ರ ಬಗ್ಗೆ ಶಾಸಕರು ಕೂಡ ಗ್ರಾಮದಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಬಗ್ಗೆ ಗಮನ ಹರಿಸ್ಬೇಕಲ್ಲ. ಅದು ಅವ್ರ ನಿರ್ಲಕ್ಷ್ಯ ಅಂತ ತೋರಿಸ್ತದಲ್ಲ, ಎದ್ ಕಾಣ್ತಾ ಇದ್ದಲ್ಲ. ಈಗ ಮನೆಗಳ ಹಂಚಿರಪ್ಪ ಅಂತಂದ್ರೆ ಈ ಮನೆ ಇದ್ದವರಿಗೆ ಮನೆ ಕೊಟ್ರೆ ಹೆಂಗ, ನಿರಾಶ್ರಿತರಿಗೆ, ಯಾರು ಆಶ್ರಯದಿಂದ ವಂಚಿತರಾಗಿದ್ದಾರ, ಯಾರು ಅಸಹಾಯಕರಿದ್ದಾರ, ಯಾರು ಕಡು ಬಡವರು ಇದ್ದಾರೆ, ಯಾರೇನಪ್ಪಾ ಅಂತಂದ್ರ ಈ ಒಂದು ವ್ಯವಸ್ಥೆಯಿಂದ ಅತ್ಯಂತ ಕೆಳಗೆ ಹೋಗಿದ್ದಾರೆ ಅಂತವ್ರಿಗೆ ಏನಪ್ಪಾ ಅಂತಂದ್ರ ಈ ಒಂದು ಆಶ್ರಯ ಯೋಜನೆ ಅಡಿಯಲ್ಲಿ ಮನೆಗಳನ್ನ ಕೊಟ್ರೆ ಅದು ಸಾರ್ಥಕ ಆಗ್ತದೆ, ಅದು ಒಂದು ಉಪಯುಕ್ತ ಆಗ್ತದೆ. ಆದ್ರೆ ಇಲ್ಲಿ ಶಾಸಕರು ತಮ್ಮ ಕಾರ್ಯಕರ್ತರ ಮಾತುಗಳನ್ನ ಕೇಳ್ಕೊಂಡು ತಮಗೆ ಬೇಕಾದವ್ರಿಗೆ ಕೊಟ್ಟಿದ್ದಾರಂತ ಇದು ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇದೆ. ಸರ್, ಇವತ್ತು ಅವ್ರ ಕಾರ್ಯಕರ್ತರು ಏನ್ ಹೇಳ್ತಾ ಇದಾರೆ ಅಂತಂದ್ರ ಆ ಮನೆಗೂ ಶಾಸಕರಿಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಶಾಸಕರೇ ಹೇಳಿದಾರೆ ಇಷ್ಟು 2600 ಮನೆಗಳು ಎಷ್ಟೋ ತಂದಿನ ಪೇಪರ್ದಾಗ ಬಂದಿತ್ತು, ಅಷ್ಟೆಲ್ಲ ಮನೆಗಳ ತಂದಿನ ಅವರೇ ಹೇಳಿದಾರೆ. ಬಟ್ ಅವರಿಗೆ ಸಂಬಂಧ ಇಲ್ಲ ಅಂದ್ರೆ ಮತ್ತೆ ಯಾರಿಗೆ ಸಂಬಂಧ? ಇಡೀ ತಾಲೂಕಿನ ಸಂಪೂರ್ಣ ಜವಾಬ್ದಾರಿ, ಸಂಪೂರ್ಣ ಈ ಏನು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲಾ ಇಲಾಖೆಗಳ ಮೇಲೆ ಅವ್ರ ಜವಾಬ್ದಾರಿ ಇದೆ, ಅವರ ಒಂದು ಅಧಿಕಾರ ಇದೆ. ಅದನ್ನು ಸಂಪೂರ್ಣ ಅವ್ರ ಅಂಡರ್ದಲ್ಲೇ ನಡೀತಕ್ಕಂಥದ್ದು, ಅವರ ಇದರಲ್ಲಿ ಏನಪ್ಪಾ ಅಂತಂದ್ರೆ ನಿಗದಲ್ಲಿ ಇರ್ತಕ್ಕಂಥದ್ದು ಅದ. ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಅವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ, ಈಗ ಗಮನ ಹರಿಸ್ತಾ ಇಲ್ಲ ಅನ್ನೋದು ಇದು ಎದ್ ಕಾಣ್ತಾ ಇದೀವಿ. ಶಿವಕುಮಾರ್ ನಾಟಿಕಾರ್ ಏನ್ ಹೇಳ್ತಾರೆ ಸರ್, ಶಾಸಕರ ಹಿಂಬಾಲಕರೇ ಇದಕ್ಕೆ ಮೇನ್ ಸೂತ್ರಧಾರರು ಆರೋಪ ಮಾಡ್ತಾರೆ ಸರ್. ಏನು ಅದು ಒಂದ ಮಟ್ಟಿಗೆ ಸರಿ ಅನಿಸ್ತದ ನಮ್ಗೆ. ಯಾಕಂತ ಕೇಳ್ರಿ, ಇಲ್ಲಿ ಶಾಸಕರು ನಿರ್ಲಕ್ಷ್ಯದಿಂದ ಇವೆಲ್ಲ ವ್ಯವಸ್ಥೆ ನಿರ್ಮಾಣ ಆಗ್ತಾವ. ಯಾವಾಗ ಕಾರ್ಯಕರ್ತರು ಸಂಪೂರ್ಣವಾಗಿ ಶಾಸಕರಷ್ಟು ಆ ವರ್ತನೆ ಮಾಡಿದ್ರೆ ಆ ಶಾಸಕರ ಒಂದು ಸ್ಥಾನಕ್ಕೆ ಒಂದು ಹೊರತು ಬಿದ್ದಂಗ ಆಗ್ತದೆ. ಕರೆ ಅವರು ಕೇಳೋ ಪ್ರಶ್ನೆಗಳು ಕೆಲ ಯೋಗ್ಯದ, ಅವ್ರು ಮಾತಾಡಿದ್ರೊಳಗೆ. ಸೊ ಈ ರೀತಿ ಆಗ್ಬಾರ್ದಲ್ಲ, ಎಲ್ಲರೂ ಕೂಡಿ ತಾಲೂಕು ಅಭಿವೃದ್ಧಿ ಮಾಡ್ಬೇಕು, ಶಾಸಕರ ಹೆಸರು ಉಳಿಬೇಕಲ್ಲ. ಪಾಪ ಅವರು ಒಂದು ನಂಬಿಕೆ ಇಟ್ಕೊಂಡು ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಮಾಡಿದಾರಪ್ಪ ಅಂತ ಆ ನಂಬಿಕೆ ಉಳಿಸ್ಕೊಳ್ತಕ್ಕಂಥದ್ದು ಆ ಕಾರ್ಯಕರ್ತರು ಆ ವ್ಯವಸ್ಥೆ ಹಾಳು ಮಾಡಿದಾಗ ಸಹಜವಾಗಿ ಈ ಮಾತುಗಳು ಬರ್ತವೆ. ಅದು ಸರಿಯಾದದು ಮಾತವರು ಶಿವಕುಮಾರ್ ಅವರು ಹೇಳಿ. ಅಫ್ಜಲ್ಪುರ್ ರಾಜಕೀಯ ವ್ಯವಸ್ಥೆ ಕುರಿತು ತಾವೊಬ್ರು ವಕೀಲರಾಗಿ ಖಂಡಿಸ್ತಾ ಇದ್ದೇವೆ. ಈ ಖಂಡನೆ ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರಿಂದ ಬರ್ತಾ ಇಲ್ಲಲ್ಲ ಸರ್? ನೋಡ್ರಿ, ವಿರೋಧ ಪಕ್ಷದವರು ಅವ್ರಿಗೆ ಯಾಕೋ ಸೈಲೆಂಟ್ ಆಗಿದ್ದವರು ಅವ್ರಿಗೆ ಗೊತ್ತ. ತಾವು ಒಂದು ದೊಡ್ಡ ವಿರೋಧ ಪಕ್ಷ ಆಗಿದ್ದರಿಂದ JDS ಆಗ್ಲಿ ಇವತ್ತ ಬಿಜೆಪಿ ಅವರು ಯಾಕೆ ಸೈಲೆಂಟ್ ಆಗಿದ್ದಾರೆ ಗೊತ್ತಿಲ್ಲ. ಬರೀ ಬಹಿರಂಗ ಚರ್ಚೆ, ಬರೀ ಬಹಿರಂಗ ಚರ್ಚೆ ಏನದು ನಿಮ್ದು ಕೆಲಸ? ಚರ್ಚೆ ಇಲ್ಲ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ, ನಾವು ಕೇಳಬೇಕು. ಎಲ್ಲಿ ಕೆಲಸ ಆಗಿಲ್ಲ ಅದನ್ನ ಎತ್ತಿ ತೋರಿಸಿ ಅದ್ರ ಬಗ್ಗೆ ಸರಿಯಾಗಿ ಆಗಿದ್ರಪ್ಪ ಅಂದ್ರೆ ದಾಖಲೆಗಳನ್ನ ಪಡ್ಕೊಂಡು, ಇವತ್ತು 1 ಕೋಟಿ ಕೆಲಸ ಇತ್ತಂದ್ರ 50 ಲಕ್ಷ ಮಾಡಿದ್ರೆ ನಾವ್ ಎತ್ತಿ ತೋರಿಸ್ಬೇಕು. ಅಲ್ಲಿ ಕೆಲಸನೇ ಆಗಿಲ್ಲ ಅಂದ್ರೆ ಅದು ಎತ್ತಿ ತೋರಿಸ್ಬೇಕು. ಅದ್ರ ಬಗ್ಗೆ ದಾಖಲೆಗಳನ್ನ ಪಡ್ಕೊಂಡು ಇಲ್ಲಿ ಕೆಲಸದ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ಪಡ್ಕೊಂಡು ಏನಪ್ಪಾ ಅಂತ ಸಂಬಂಧಪಟ್ಟಂತ ನಾವೇನಪ್ಪ ಅಂತ ಅರ್ಜಿ ಸಲ್ಲಿಸ್ಬೇಕು, ಅಲ್ಲಿ ಮನವಿ ಪತ್ರ ಕೊಡ್ಬೇಕು, ತಕರಾರು ಸಲ್ಲಿಸ್ಬೇಕು, ತನಿಖೆಗೆ ಮುಂದಾಗಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇದು ನಮ್ ಕೆಲಸ. ಅವ್ರು ಮಾಡ್ತಾ ಇಲ್ಲ ಇಲ್ಲಿ.